ವಿರುದ್ಧವಾಗಿ ಎಫ್ಐಆರ್ ಆಗಿದೆಯಲ್ಲ, ಈ ಬಗ್ಗೆ ವಿಜಯೇಂದ್ರ ಮಾತನಾಡಿದ್ದಾರೆ. ಮಠಮಾನ್ಯಗಳ ಮೇಲೂ ಎಫ್ಐಆರ್ ದಾಖಲು ಮಾಡ್ತಾರೆ, ಇದರಿಂದ ಖಂಡಿತ ಒಳ್ಳೇದಾಗಲ್ಲ ಅಂತ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಪಾಪ ಸ್ವಾಮೀಜಿಗಳು ಕ್ಷಮೆ ಕೂಡ ಕೇಳಿದ್ದಾರೆ. ಸ್ವಾಮೀಜಿಗಳ ದಾಟಿ ಅಲ್ಪಸಂಖ್ಯಾತರ ಓಲೈಕೆಯಿಂದ, ಆದ್ರೆ ಅವರ ವಿರುದ್ಧ ಎಫ್ಐಆರ್ ನಿಜಕ್ಕೂ ಖಂಡನೀಯ ಅಂತ ಹೇಳಿದ್ದಾರೆ. ಹೋರಾಟದಲ್ಲಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳು ಏನು ಕೆಲವು ವಿಚಾರಗಳನ್ನು ಮಾತನಾಡಿದ್ದಾರೆ, ಅದರ ಬಗ್ಗೆ ರಾಜ್ಯ ಸರ್ಕಾರ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿಸಿದ್ದಾರೆ ಪೊಲೀಸರ ಮುಖೇನ. ಈಗಾಗಲೇ ಸ್ವಾಮೀಜಿಗಳು ಪಾಪ ಕ್ಷಮೆನೂ ಕೂಡ ಕೇಳಿದ್ದಾರೆ. ಸ್ವಾಮೀಜಿಗಳು ಮಾತಾಡಿರ್ತಕ್ಕಂಥ ದಾಟಿ ಏನಿತ್ತು, ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಏನು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡ್ತಾ ಇದೆ, ಅದ್ರ ಬಗ್ಗೆ ಬೇಸತ್ತು ಇವತ್ತು ಮಠಮಾನ್ಯಗಳು ರೈತರ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ನಡೀತಾ ಇದೆ ರಾಜ್ಯದಲ್ಲಿ. ಅದರಿಂದ ಬೇಸತ್ತು ಸ್ವಾಮೀಜಿಗಳು ನೋವಿನಿಂದ ಮಾತನಾಡಿರ್ತಕ್ಕಂಥದ್ದು. ಚಂದ್ರಶೇಖರ್ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಬಂದರೆ ಕ್ರಮ, ಇಲ್ಲದಿದ್ರೆ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರೆ ಕಾನೂನು ಹೊರತುಪಡಿಸಿ ಏನೂ ಮಾಡೋಕ್ಕಾಗಲ್ಲ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಎಫ್ಐಆರ್ ಆಗಿರೋದು ದ್ವೇಷಪೂರಿತ ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ ಸರ್. ಇದು ಸಂಬಂಧನ ಅದಕ್ಕೆ ಈಗ ಕಾನೂನು ಪ್ರಕಾರ ಕಾನೂನು ದೃಷ್ಟಿನಲ್ಲಿ ಏನ್ ಮಾಡಬೇಕು ಅದನ್ನು ಮಾಡ್ತಾರೆ ಅಷ್ಟೇ. ಕಾನೂನು ಈಗ ಕಾನೂನು ಚೌಕಟ್ಟಿನಲ್ಲಿ ಬರಲಿಲ್ಲ ಅಂದ್ರೆ ಮಾಡಲ್ಲ, ಕಾನೂನು ಚೌಕಟ್ಟಿನಲ್ಲಿ ಬರ್ತೀವಿ ಅಂದ್ರೆ ಮಾಡ್ತಾರೆ. ಪೊಲೀಸ್ನವರಿಗೆ ಕಾನೂನು ಬಿಟ್ಟು ಏನು ಗೊತ್ತಾಗೋದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಆ ಸಂದರ್ಭಕ್ಕೆ ಆ ರೀತಿ ಮಾಡಿರ್ತಾರೆ. ಅವರು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೇಳಿ ನಾವುಗಳು ಯಾರು ಹೇಳೋದಕ್ಕಾಗೋದಿಲ್ಲ. ಅವರಿಗೆ ಈ ರೀತಿ ಅವ್ರು ಮಾಡಿದ ಮಾತಿಗೆ ಅವರು ಕಂಪ್ಲೇಂಟ್ ಮಾಡಿಕೊಂಡು ಇದು ಎಫ್ಐಆರ್ ಮಾಡಿದ್ದಾರೆ. ಅದರಿಂದ ಟೀಕೆ ಟಿಪ್ಪಣಿಗಳು ಸ್ವಾಭಾವಿಕವಾಗಿ ಬರುತ್ತೆ. ಸ್ವಾಮೀಜಿಯವ್ರ ಬಗ್ಗೆ ಯಾವುದೇ ಥರದ ಆ ಥರದ ನಮ್ಮಿಂದ ಆಗುವಂಥ ಅನಾಹುತ ಆಗಲ್ಲ. ಸೊ ಅದೇನೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಪೊಲೀಸ್ನವ್ರು ಯಾವುದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಯಾವುದೂ ನಮ್ಮ ಸಂಸ್ಕಾರ ಅಲ್ಲ. ನಾವು ಎಲ್ಲ ಸ್ವಾಮೀಜಿಗೂ ಗೌರವ ಕೊಡ್ತೀವಿ. ಆಕಸ್ಮಿಕವಾಗಿ ಅವ್ರು ಮಾತಾಡಿದ್ದೀವಿ ಅಂತ ಹೇಳಿದ್ದಾರೆ, ಎಲ್ಲ ಮುಗಿದೋದದೆ ಏನಿಲ್ಲ ಬಿಡಿ, ಅದಂಗೆ ಆ್ಯಸ್ ಯೂಶುವಲ್ ಕ್ಲೋಸ್ ಆಗುತ್ತೆ.